ಹೇ ಗೈಸ್, ವೆಲ್ಕಮ್ ಟು ದ ಚಾನೆಲ್ ದನಿ ವ್ಲಾಗ್ಸ್. ಈ ವ್ಲಾಗಲ್ಲಿ ನಾನು ಅಥೆಂಟಿಕ್ ಸ್ಟೈಲ್ ಕರ್ಮೀನು ಅವರೆಕಾಳು ಹಾಕಿ ಹುಳಿ ಸಾರು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಈ ಸಾರು ಮಾಡ್ತು ಅಂತಂದ್ರೆ ಮನೇಲಿ ಯಾರು ಕರ್ಮೀನ್ ತಿನ್ನಲ್ಲ ಅವ್ರಿಗೂ ಕೂಡ ಸಾಂಬಾರ್ ಆಗುತ್ತೆ. ಹಾಗೆ ಕರ್ಮೀನ್ ತಿನ್ನೋರು ಕೂಡ ಇದಕ್ಕೇನೆ ಕರ್ಮೀನ್ ಹಾಕೊಂಡ್ರೆ ಕರ್ಮೀನ್ ಸಾರು ಕೂಡ ರೆಡಿ ಆಗುತ್ತೆ. ರೆಸಿಪಿನ ಶೇರ್ ಮಾಡ್ತೀನಿ, ಪಟ ನೀವು ನೋಡ್ಕೊಂಡು ಬನ್ನಿ. ನೀವು ತಿಂತೀರಾ ಕರ್ಮೀನ? ಇಲ್ಲಪ್ಪ, ತಿನ್ನಲಿಲ್ಲ ಅಂದರೆ ಯಾಕೆ ಮಾಡ್ತಿದ್ದೀರಾ? ತಿನ್ನೋರಿಗೆ ಮಾಡಿಕೊಡ್ತೀವಿ. ನೀವು ತಿನ್ನಲ್ವಲ್ಲ, ಮಾಡಬಾರ್ದಲ್ಲ. ಏನಿಲ್ಲ, ತಿನ್ನೋರಿಗೆ ಮಾಡಿಕೊಡ್ತೀವಿ. ನಾವು ಚಿಕ್ಕ ವಯಸ್ಸಲ್ಲಿ ತಿಂತಾ ಇದ್ವಿ, ಆಮೇಲೆ ಬಿಟ್ಬಿಟ್ಟಿರೋದಷ್ಟೇ. ಸೊಸೆ ಮೇಲೆ ಪ್ರೀತಿ ಜಾಸ್ತಿ, ಅದಕ್ಕೆ ಮಾಡಿಕೊಡ್ತಿದ್ದೀರಾ? ಸೊಸೆ ಮೇಲೆ ಪ್ರೀತಿ ಜಾಸ್ತಿ, ಸೊಸೆದಾರ ತಿನ್ನಲಿ ಅಂತ ಅದಕ್ಕೆ ಮಾಡ್ತಿದ್ದೀರಾ? ನೋಡಿ, ಹುಷಾರಾಗಿ ಬಿಡಿಸ್ರಿ, ಮುಳ್ಳುಗಳು ಇರ್ತವೆ ನೋಡಿ. ಕೈಯೆಲ್ಲ ಗಾಯ ಮಾಡ್ಕೊಂಡು ಬಿಡಿಸ್ಕೊಡ್ತಾ ಇರೋದು ಸೊಸೆದಿರಿಗೆ, ಅವರೆಲ್ಲ ತಿನ್ನಲಿ ಅಂತ. ತಾನು ತಿನ್ನಲಿಲ್ಲ ಅಂದರು. ಹೆಂಗೆ ಅಲ್ವಾ? ಕುಕ್ಕರಲ್ಲಿ ಅವರೆಕಾಳನ್ನ ಚೆನ್ನಾಗಿ ಹುರ್ಕೊಂಡು ಅದನ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಟೊಮೊಟೊ, ಈರುಳ್ಳಿ, ಆಲೂಗೆಡ್ಡೆ ಹಾಗೆ ಉಪ್ಪು, ಅರಿಶಿನ ಪುಡಿ, ನೀರನ್ನ ಹಾಕಿ ಚೆನ್ನಾಗಿ ಅವರೆಕಾಳು ಬೇಯೋಷ್ಟು ಒಂದು 5 ವಿಷಲ್ ಆದ್ರೂ ಕೂಡ ಬೇಯಿಸ್ಕೋಬೇಕು. ಇವರಿಬ್ರು ನೋಡಿ, ಆ್ಯಕ್ಚುಲಿ ಅದು ತಿನ್ನ ಕಾಳು ಅಂತ ಹೇಳ್ಬಿಟ್ಟು ತಡ್ಗುಣಿ ಕಾಳು ಹತ್ರ ಹೋಗ್ಬಿಟ್ಟು ಇಬ್ರು ಕಾಳು ಕೊಡು ಅಂತ ಕೇಳ್ತಾ ಇರೋದು. ಆದರೆ ಆ ಕಾಳನ್ನ ಗಿಡಕ್ಕೆ ಹಾಕೋಣ ಅಂತ ಹೇಳ್ಬಿಟ್ಟು ಅದರಲ್ಲಿ ಯಾವ ಕಾಳು ಚೆನ್ನಾಗಿರುತ್ತೆ ಗುಂಡು ಕಾಳು ಅದನ್ನು ಆರಿಸ್ಕೊತಾ ಇರೋದು ಗಿಡ ಹಾಕಕ್ಕೆ ಅಂದ್ಬಿಟ್ಟು. ಇವರು ಅದು ತಿನ್ನೋದು ಅಂತ ಅಂದ್ಬಿಟ್ಟು ಬಂದು ಕೇಳ್ತಿದ್ದಾರೆ. ಅವರೆಕಾಳೆಲ್ಲ ಚೆನ್ನಾಗಿ ಬೆಂದ ಮೇಲೆ ಅದರಲ್ಲಿರುವಂಥ ಟೊಮೆಟೊ, ಈರುಳ್ಳಿನ ಸಪ್ರೇಟಾಗಿ ತೆಗೆದು ಇಟ್ಕೋಬೇಕು. ನೆಕ್ಸ್ಟು ಅದೇ ಪಾತ್ರೆಗೆ ಬಿಳಿ ಬದನೆಕಾಯಿನ ಒಂದು 2 ಬದನೆಕಾಯಿನ ಉದ್ದುದ್ದಕ್ಕೆ ಹೆಚ್ಚಿ ಹಾಕೋಬೇಕು. ಬದನೆಕಾಯಿ ಯಾವಾಗಲೂ ಲಾಸ್ಟಲ್ಲಿ ಹಾಕೋಬೇಕು. ಸ್ಟಾರ್ಟಿಂಗಲ್ಲೇ ಹಾಕಿದ್ರೆ ಕುಕ್ಕರ್ ಕೂಗಿದಾಗ ಅದು ಫುಲ್ ಜಾಸ್ತಿ ಬೆಂದೋಗ್ಬಿಡುತ್ತೆ. ಜಾಸ್ತಿ ಏನು ಬೇಯಕ್ಕೆ ಹೋಗ್ಬಾರ್ದು ಬದನೆಕಾಯಿ, ಅದಕ್ಕೋಸ್ಕರ. ನೆಕ್ಸ್ಟು ಟೊಮೆಟೊ ಮತ್ತು ಈರುಳ್ಳಿನ ತೆಗೆದು ಸೈಡಲ್ಲಿ ಇಟ್ಕೊಂಡಿದ್ವಲ್ಲ ಅದನ್ನು ಕಟ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟು ಒಂದು ಜಾರಿಗೆ ತೆಂಗಿನಕಾಯಿ ತುರಿ, ಸಾಂಬಾರ್ ಪೌಡರ್ ಹಾಗೆ ಮತ್ತು ಅಚ್ಚ ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದು ಸಾಂಬಾರ್ ಪುಡಿ, ಮನೆಯಲ್ಲೇ ಮಾಡಿರುವಂಥ ಪುಡಿ. ಇದಿಷ್ಟು ಹಾಕಿ ಟೊಮೊಟೊ, ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ರುಬ್ಕೊಂಡು ಸಾಂಬಾರು ಏನು ಬೇಯ್ತಾ ಇರುತ್ತಲ್ಲ ಅದಕ್ಕೆ ಹಾಕಿ ಕುದಿಸ್ಕೋಬೇಕು. ಕುದಿಯೋ ಲಾಸ್ಟಲ್ಲಿ ಹುಳಿ ಎಷ್ಟು ಬೇಕು ನೋಡಿಕೊಂಡು, ನೀವು ಜಾಸ್ತಿ ಹುಳಿ ತಿಂತೀರಾ ಅಂತಂದರೆ ಹುಣಸೆಹಣ್ಣು ರಸ ಹಾಕಿ ಕುದಿಸ್ಕೊಂಡು ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟರೆ ಅವರೆಕಾಳು ಸಾಂಬಾರು ರೆಡಿ ಆಗುತ್ತೆ. ಇದೇ ಸಾಂಬಾರನ್ನ ತಗೊಂಡು ಇದಕ್ಕೇ ನಾವು ಹುರಿದಿರುವಂಥ ಕರ್ಮೀನ ವಾಶ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕರ್ಮೀನ್ ಸಾರು ಕೂಡ ರೆಡಿ ಆಗುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ, ಮಸ್ಟ್ ಟ್ರೈ ರೆಸಿಪಿ, ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ನ್ಯೂ ವ್ಲಾಗ್ಸ್. ಲಾಟ್ಸ್ ಆಫ್ ಲವ್ ಗೈಸ್. ಬಾಯ್.